ಎಲ್ಲರೂ ಹೇಗಿದ್ದೀರಾ? 2 ಡೇಸ್ ಬ್ಯಾಕ್ ಒಂದು ಯೂಟ್ಯೂಬ್ ವಿಡಿಯೋ, ಫಸ್ಟ್ ವಿಡಿಯೋ ಮಾಡಿದ್ದೆ, ಸೊ ಅಪ್ಲೋಡ್ ಮಾಡಿದ್ದೆ. ಸೊ ಫೈನ್, ಸ್ವಲ್ಪ ಜನ ನೋಡಿದ್ದೀರಾ, ಪರವಾಗಿಲ್ಲ. ಸೊ ನೆಕ್ಸ್ಟ್ ಏನಾದರೂ ಚೇಂಜಸ್ ಮಾಡೋದಿದ್ರೆ, ಏನಾದ್ರು ತಪ್ಪಿದ್ರೆ ಅದನ್ನ ಸರಿ ಮಾಡ್ಕೋತೀನಿ ನಾನು. ಏನಕ್ಕೆ ಈ ವಿಡಿಯೋ ಅಥವಾ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸೊ I can learn something from this digital media, and also ನನಗೇನು ಗೊತ್ತಿದೆ ಅದನ್ನು ನಾನು ಹೇಳ್ಕೋಬೋದು, ಶೇರ್ ಮಾಡ್ಬೋದು. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಆ ವರ್ಡ್ಸ್ ಎಲ್ಲ ಅಂತ ಹೇಳಿ. ಸೊ ದಿಸ್ ಇಸ್ ನಾಟ್ ಅ ಮೋಟಿವೇಶನಲ್ ವ್ಲಾಗಿಂಗ್ ಅಥವಾ ವಿಡಿಯೋ ಅಂತ ನಾನು ಹೇಳಲ್ಲ, ಬಟ್ ಎಲ್ಲರ ಲೈಫಲ್ಲೂ ಅವ್ರವ್ರದ್ದೇ ಕಷ್ಟಗಳಿರುತ್ತೆ, ಅವ್ರವ್ರದ್ದೇ ಫೇಲ್ಯೂರ್ಸ್, ಅದೆಲ್ಲದ್ರಿಂದ ಹೊರಗೆ ಬಂದು ಬದುಕ್ತಿರ್ತಾರೆ. ಅದನ್ನ ನೋಡಿ ನಾವು ಕಲಿಬೇಕಾಗತ್ತೆ. ನೀವು ಬರೋ ಕಷ್ಟಗಳನ್ನೆಲ್ಲ ನಾವು ಕಷ್ಟ ಅಂತ ಕೂತ್ಕೊಂಡ್ಬಿಟ್ರೆ, ಸೊ ಅದನ್ನ ಹಾಗೇನೆ ಇರುತ್ತೆ. ಸೊ ಅದನ್ನ ಫೇಸ್ ಮಾಡಬೇಕು ಧೈರ್ಯದಿಂದ. ಒಬ್ಬರೇ ಇದ್ದೀವಿ, ಕಷ್ಟ ಆಗುತ್ತೆ ಅಂತ ಇರಬಾರ್ದಲ್ವಾ. ಯಾವ ಸಪೋರ್ಟ್ ಇರುತ್ತೋ ಬಿಡುತ್ತೋ, ಆ ಒಂದು ಕಾಣ್ದಿರೋ ಶಕ್ತಿ ಅನ್ನೋದಿದೆ ಅಲ್ವಾ, ಅಟ್ಲೀಸ್ಟ್ ಅದು ನಮಗೆ ಸಪೋರ್ಟ್ ಮಾಡ್ತಾ ಇರತ್ತೆ ಅಂತ ನಾನು ಹೇಳ್ಬೋದು. ಸೊ ನಾವು ಅದನ್ನು ಕಲ್ತ್ಕೋಬೇಕು. ಫಸ್ಟು ನಮ್ಮ ಜೊತೆ ಒಬ್ಬರು ಬಂದು ನಮ್ಮ ಕಷ್ಟಗಳಿಗೆ ಭಾಗಿಯಾಗಿ ನಮ್ಮ ಜೊತೆ ನಿಂತ್ಕೋಬೇಕು ಅಂತ ಅನ್ನೋದೇನೂ ಇಲ್ಲ. ಯಾಕಂತ ಹೇಳಿದ್ರೆ ನಾವೆಷ್ಟೋ ಸಿಚುವೇಶನ್ ನಮಗೆ ಗೊತ್ತಿರುತ್ತೆ, ಒಬ್ಬರೇ ಇಂಥ ವರ್ಸ್ಟ್ ಸಿಚುವೇಶನ್ ಫೇಸ್ ಮಾಡಿರ್ತೀವಂದ್ರೆ ಇದೆಲ್ಲ ಏನಲ್ಲ ಅಲ್ವಾ. ಸೊ ಹಾಗಾಗಿ ಇದೊಂದು ವಿಡಿಯೋಸ್ ಆಗಿರ್ಬೋದು ಅಥವಾ ನನ್ನ ಡ್ಯಾನ್ಸಿಂಗ್ ವಿಡಿಯೋಸ್, ಸಿಂಗಿಂಗ್ ವಿಡಿಯೋಸ್ ಎಲ್ಲದರಿಂದ ಅಟ್ಲೀಸ್ಟ್ ಎಷ್ಟು ಎಂಟರ್ಟೈನ್ ಮಾಡ್ಬೋದು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಡೆಫಿನೆಟ್ಲಿ ನಾನು ಕೊಡ್ತೀನಿ 100%. ಭಗವದ್ಗೀತೆ ವರ್ಡ್ಸ್ ಏನಕ್ಕೆ ಯೂಸ್ ಮಾಡ್ತೀನಿ ವಿಡಿಯೋಸಲ್ಲಿ ಅಂತ ಹೇಳಿದ್ರೆ, ನಾನು ಮತ್ತೊಬ್ರಿಗೆ ಹೇಳ್ತೀನಿ, ಅದನ್ನ ಮತ್ತೊಬ್ರು ಕಲಿಬೇಕು ಅನ್ನೋದಕ್ಕಿಂತ ನಾನು ಕಲಿತಾ ಇದ್ದೀನಿ ಲೈಫ್ ಲೆಸನ್ಸ್. ಸೊ ಹಾಗಾಗಿ ಆ್ಯಡ್ ಆನ್ ಮಾಡ್ತೀನಿ ಅದನ್ನ. ಸಮ್ಟೈಮ್ಸ್ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಕೂಡ, ನನಗೂ ಕೂಡ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಎವ್ರಿ ಡೇಲಿ, ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಿದೆ, ಸೊ ಕಲ್ತ್ಕೋತೀನಿ, ಮಾಡ್ತೀನಿ ಕೂಡ. ಸೊ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಬದುಕೆ ಒಂದು ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ನಮ್ಮ ಜೀವನದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಆ ಭಗವಂತ ನಮಗೆ ಏನು ನೀಡಬೇಕೋ ಅದನ್ನು ನೀಡುತ್ತಾನೆ. ಅದನ್ನು ತಡೆಯಲು ಯಾರಿಂದನೂ ಸಾಧ್ಯವಿಲ್ಲ. ಅದು ಒಳ್ಳೆಯದಾದರೂ ಸರಿಯೇ ಅಥವಾ ಒಳ್ಳೆಯದಾಗಲಿ ಎಲ್ಲರಿಗೂ. ಹೋಲ್ ವಿಡಿಯೋದಲ್ಲಿ ನನ್ನ ಶ್ಯಾಡೋ ಬರ್ತಿದೆ ಹಿಂದೆ, ಸೊ ನೀವು ನೋಡ್ತಿದ್ದೀರಾ. ನಾನು ಹೇಳ್ತಿದ್ದೆ ಅಲ್ವಾ, ಸೊ ನಾವು ಅಂದ್ಕೊಳ್ತೀವಲ್ವಾ, ಸೊ ನಮ್ಮ ಜೊತೆಗೆ ಯಾರೂ ಇಲ್ಲ, ಯಾರೂ ನಮ್ಮ ಕಷ್ಟಕ್ಕಾಗ್ತಿಲ್ಲ. ಸೊ ಇದೆ ಅಲ್ವಾ, ನಮ್ಮ ಶ್ಯಾಡೋ ನಮ್ಮ ಜೊತೆ, ನೆರಳು ನಮ್ಮ ಜೊತೆ ಇದೆ. ನಾವು ತಪ್ಪು ಮಾಡಿದ್ರು ನೀನು ತಪ್ಪು ಮಾಡಬೇಡ, ಮಾಡ್ತಿದ್ಯಾ ಅಂತ ಹೇಳುತ್ತೆ. ಅದನ್ನು ನಾವು ತಿದ್ಕೋಬೇಕು. ಸರಿ ಮಾಡಿದ್ರು ಸರಿ ದಾರಿನಲ್ಲಿ ಹೋಗ್ತಿದ್ಯಾ ಅಂತ ತೋರಿಸ್ತಿದೆ. ಕಲಿಬೇಕಾಗಿರೋದು ಎಲ್ಲದರಲ್ಲೂ ಇರುತ್ತೆ, ಅದನ್ನು ನಾವು ಕಲಿಬೇಕು ಅಷ್ಟೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಈ ಸೆಕೆಂಡ್ ವಿಡಿಯೋನ ನನ್ನ ಪೇರೆಂಟ್ಸ್ಗೆ, ಅಂದರೆ ನನ್ನ ತಂದೆ ತಾಯಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾರೂ ಇಲ್ದಿರೋ ಸಿಚುವೇಶನ್ ಅವರೊಬ್ಬರೇ ಇರೋದಕ್ಕೆ ಸಾಧ್ಯ. ಸೊ ಎಷ್ಟೋ ಜನಕ್ಕೆ ಆ ಒಂದು ಭಾಗ್ಯ ಇರಲ್ಲ, ತಂದೆ ತಾಯಿ ಇರೋದಿಲ್ಲ. ಆ ಒಂದು ಭಾಗ್ಯ ಇದ್ದವರು ಅಟ್ಲೀಸ್ಟ್ ಅದನ್ನು ಅನುಭವಿಸ್ಬೇಕು, ಖುಷಿ ಪಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದರಲ್ಲೇ ಇರೋದಲ್ವಾ ಲೈಫು. ಸೊ ನನ್ನ ಅಪ್ಪ ಅಮ್ಮನಿಗೆ ಒಂದು ಹಾಡು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಬೆರಳನು
ಇಲ್ಲದೆ ತಾಯನ್ನ ಆಕಾಶದಂತೆ ನಿನ್ನ ಮನಸ್ಸಪ್ಪ ನಾನು ಎಂದು ಹೇಳಿಲ್ಲ ಯಾಕಂತ ನಂಗೂ ತಿಳಿದಿಲ್ಲ ನೀನು ಅಂದ್ರೆ ಅಚ್ಚು ಮೆಚ್ಚಪ್ಪ ಅಪ್ಪ ಐ ಲವ್ ಯು ಪಾ. ಆ್ಯಂಡ್ ಇದು ಎಲ್ಲ ತಂದೆಯರಿಗೋಸ್ಕರ. ಸೊ ಎಷ್ಟೋ ಕಷ್ಟಗಳನ್ನ ಪಟ್ಟು ಯಾವುದನ್ನು ಮನೆಯಲ್ಲಿ ಹೇಳ್ಕೊಳ್ದೆ ತನ್ನ ಫ್ಯಾಮಿಲಿಗೋಸ್ಕರ ಒಂದೊಂದು ರೂಪಾಯಿ ಕೂಡಿಟ್ಟು ಬದುಕ್ತಾ ಇರ್ತಾರೆ. ಅದನ್ನು ನೋಡಿ ನಾವು ಕಲಿಬೇಕು ಮಕ್ಕಳಾದವರು. ತಂದೆ ತಾಯಿ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಹೇಗೆ ಸರಿ ಮಾಡ್ಬೋದು ಅದನ್ನು. ನೀವು ಅಷ್ಟೊಂದು ಆ ಸಿಚುವೇಶನ್ ಅರ್ಥ ಮಾಡ್ಕೊಳ್ತಿರೋ ಬಿಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಹೆಸರಿಗೆ ಕೆಟ್ಟದನ್ನು ಮಾತ್ರ ನಾವು ತರಬಾರ್ದು, ಕೆಟ್ಟ ಹೆಸರನ್ನು ನಾವು ತರಬಾರ್ದು. ಅದೇ ನಾವು ಮಾಡೋ ಮೊದಲನೇ ಕೊಡೋ ಉಡುಗೊರೆ ಅವರಿಗೆ. ಆ್ಯಂಡ್ ಅಮ್ಮ, ಮಮ್ಮಿ, ಮಾ, ಇಷ್ಟೊಂದು ಹೆಸರುಗಳಿದೆ ತಾಯಿಗೆ. ಸೊ ಅವಳಿಗೆ ಯಾವ ಹೆಸರು ಕೊಟ್ರು ಸಾಲಲ್ಲ ಅವ್ರ ಋಣ ಅಲ್ವಾ. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದೆಯೇ ಸಿಗುವುದು ಜಗದಲ್ಲಿ, ಧರೆಯು ಉರಿದು ನಿಂತರೂ ಸಾಗಿ ಬಾ, ಹಠವ ಬಿಡದೆ ಎದುರು ನಿಲ್ಲು ಬಾ. ಈ ಥರ ಛಲನ ಒಬ್ಬ ಮಕ್ಕಳಿಗೆ ತುಂಬೋದು ತಾಯಿಯಿಂದ ಬಿಟ್ರೆ ಇನ್ಯಾರಿಗೆ ಸಾಧ್ಯ ಹೇಳಿ. ಶೀಸ್ ಅದಕ್ಕೆ ಅಲ್ವಾ ಭೂಮಿ ತಾಯಿ ಅಂತ ಹೇಳಿ ಭೂಮಿಗೆ ತಾಯಿಯನ್ನು ಹೋಲಿಸೋದು. ಎಲ್ಲ ಭಾರನ ಹೊರ್ತಾಳೆ, ಏನು ಹಾಗೆ ಇಲ್ಲ ಅನ್ನೋ ಥರ ಇರ್ತಾಳೆ. ಏನು ಹೇಳಕ್ಕಾಗಲ್ಲ. ಅದನ್ನ ಯಾರಿಗೆ ಅರ್ಥ ಆಗತ್ತೆ ಅಂದ್ರೆ ಬೆಳೀತಾ ಅವ್ರ ಪ್ರೀತಿ ಸಿಕ್ಕಿರಲ್ಲ. ಆ್ಯಂಡ್ ಇನ್ನ ಒಂದು ಮೇಜರ್ ಅಂದ್ರೆ ತಂದೆ ತಾಯಿ ಇಬ್ರು ಬೆಲೆನೂ ಗೊತ್ತಾಗೋದು ಒಬ್ಬ ಮನುಷ್ಯ, ಒಂದು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ, ಒಂದು ಊರನ್ನ ಬಿಟ್ಟು ಜೀವನ ಕಟ್ಕೊಳಕ್ಕೆ ಮತ್ತೊಂದು ಊರಿಗೆ ಬರ್ತಾರೆ. ಸೊ ಆಗ ಹಸುವಾದಾಗ ಅಮ್ಮನ ಬೆಲೆ ಗೊತ್ತಾಗತ್ತೆ. ಮನೆಯಲ್ಲಿ ಇದ್ದಿದ್ರೆ ಕೈ ತುತ್ತು ಕೊಡ್ತಿರೋಳು, ಬಟ್ ಇಲ್ಲಿ ಕೇಳೋರ್ ಗತಿ ಇರಲ್ಲ. ಕಾಸಿಲ್ದಿರುವಾಗ ಅಪ್ಪನ ಬೆಲೆ ಗೊತ್ತಾಗತ್ತೆ. ಅಪ್ಪ ಒಂದೊಂದೇ ರೂಪಾಯಿನ ಗೋಲ್ಕಕ್ಕೆ ಹಾಕಿಡು ಅಂತ ಕೊಟ್ರೆ ಹೋಗ್ಬಿಟ್ಟು ಚಾಕ್ಲೇಟ್ ತಿಂತಿದ್ವಿ. ಅದೇನಕ್ಕೆ ಆ ಸೇವಿಂಗ್ಸ್ ಅಂತ ಅವಾಗ ಅರ್ಥ ಆಗ್ತಿರಲ್ಲ, ಬಟ್ ಇವಾಗ ಅದು ಅರ್ಥ ಆಗುತ್ತೆ. ಲೈಫ್ ಹಂಗೇನೆ. ಹ್ಯಾಟ್ಸ್ ಆಫ್ ಆಲ್ ದ ಪೇರೆಂಟ್ಸ್ ಹೂ ಸ್ಯಾಕ್ರಿಫೈಸ್ ದೇರ್ ಲೀವ್ಸ್ ಫಾರ್ ದೇರ್ ಕಿಡ್ಸ್. ನಾವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಅದೇನೇ ಕಷ್ಟ ಬಂದ್ರೂ ಅದೇನೇ ಆದ್ರೂ ಜೊತೆ ನಿಲ್ಕೋಬೇಕು ಅಷ್ಟೆ. ತಂದೆ ತಾಯಿ ನಮಗೇನು ಕೊಡ್ತಾರೋ ಬಿಡ್ತಾರೋ, ಇಷ್ಟು ಉದ್ದಕ್ಕೆ ಬೆಳೆಸಿದ್ದಾರೆ. ಸೊ ಒಂದೊಳ್ಳೆ ಜೀವನನ ಕೊಟ್ಟಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ. ಸೊ ಇವಾಗ ಅದು ನಮ್ಮ ಟರ್ಮ್. ಎಸ್, ಈ ಕೆಲವೊಂದ್ಸಲ ಅನ್ನೋದಿದೆ ಅಲ್ವಾ, ಕೆಲವೊಂದ್ಸಲ ಕಷ್ಟಗಳು ಬರೋದು ಮನುಷ್ಯನ ಜೀವನದಲ್ಲಿ. ಎಜುಕೇಶನಲ್, ಪರ್ಸನಲ್, ಪ್ರೊಫೆಷನಲ್, ಎಲ್ಲದರಲ್ಲೂ ಫೇಲ್ಯೂರ್. ಇದನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ಬೇಕು, ಯಾರು ಇಲ್ದಿರೋ ಜಾಗಕ್ಕೆ. ನನಗೆ ಕಷ್ಟಗಳೇ ಬರಬಾರದು. ಸರಿ, ಕಷ್ಟಗಳಂತ ಅಂದ್ರೆ ಏನು? ದೇವ್ರು ಕೊಡ್ತಿರೋದ, ನಾವು ಮಾಡ್ಕೊಳ್ತಾ ಇರೋದು. ಸಮಟೈಮ್ಸ್ ಅದು ನಾವು ಮಾಡ್ಕೊಂಡಿರಲ್ಲ, ನಮಗೆ ಬಂದಿರೋ ಎಕ್ಸಾಮ್ಸ್ ಅದು. ಈಗ ನಾವು ಪರೀಕ್ಷೆ ಬರೆದ್ರೆ ಅದ್ರ ರಿಸಲ್ಟ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತೀವಲ್ವಾ, ಹಂಗೇನೆ ತಿಳ್ಕೊ. ಆ ದೇವ್ರು ಕೊಟ್ಟಿರೋ ದೊಡ್ಡ ಎಕ್ಸಾಮ್ ಅನ್ಕೋ. ಕಷ್ಟ ಬೇಡ, ಇಷ್ಟಪಟ್ಟು ಆ ಸಿಚುವೇಶನ್ನ ಪಾಸ್ ಮಾಡು.
ಆ ಎಕ್ಸಾಮಲ್ಲಿ ನೀನು ವಿನ್ ಆದರೆ ಒಳ್ಳೆ ರಿಸಲ್ಟ್ ಇದೆ, ಅದೆಲ್ಲ ನಮ್ದಾಗಬೇಕಲ್ವಾ. ಆಲ್ ದಿ ಬೆಸ್ಟ್. ವಿಶ್ ಯು ಆಲ್ ದಿ ಬೆಸ್ಟ್.